ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಿಮಗೆ ನೆನಪಿರ್ಬೋದು, ಜುಲೈ ತಿಂಗಳು ಬಾಂಗ್ಲಾದೇಶ ಹೊತ್ತಿ ಉರಿದಾಗ ಇಡೀ ಜಗತ್ತು ಅದನ್ನು ವಿದ್ಯಾರ್ಥಿ ಕ್ರಾಂತಿ ಅಂತ ಹೇಳಿತ್ತು. ಪ್ರಜಾಪ್ರಭುತ್ವ ಗೆಲ್ತು, ಸರ್ವಾಧಿಕಾರಿ ಹಸೀನಾ ಓಡ್ ಹೋದ್ರು ಅಂತ ಕೆಲವರು ಕಹಳೆ ಊದಿದ್ರು, ವಿಶೇಷವಾಗಿ ವೆಸ್ಟರ್ನ್ ಮೀಡಿಯಾ. ಆದರೆ ಫ್ರೆಂಡ್ಸ್, ಆವತ್ತಿನ ದಿನಾನೇ ಭಾರತದ ಎಷ್ಟೋ ಎಕ್ಸ್ಪರ್ಟ್ಸ್, ಡಿಪ್ಲೊಮ್ಯಾಟ್ಸ್ ಒಂದು ಎಚ್ಚರಿಕೆ ಕೊಟ್ಟಿದ್ರು. ನಾವು ಕೂಡ ನಿರಂತರವಾಗಿ ನಿಮಗೆ ಆ ಟೈಮ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಇದು ಮೇಲ್ನೋಟಕ್ಕೆ ಕಾಣ್ತಿರೋ ಬರೀ ವಿದ್ಯಾರ್ಥಿ ದಂಗೆ ಅಲ್ಲ, ಇದರಲ್ಲಿ ಭಾರತ ವಿರುದ್ಧ ಹೊಸ ನೆಕ್ಸಸ್ ಉದಯ ಆಗ್ತಾ ಇದೆ ಅಂತ ಹೇಳಿ. ಪಾಕಿಸ್ತಾನದ ನೆರಳು ಇದೆ. ಹಸೀನಾ ಭಾರತದ ಫ್ರೆಂಡ್, ಅವ್ರು ಹೋದರೆ ಬಾಂಗ್ಲಾದೇಶ ಇನ್ನೊಂದು ಅಫ್ಘಾನಿಸ್ತಾನ ಅಥವಾ ಪಾಕಿಸ್ತಾನ ಆಗುತ್ತೆ ಅಂತ. ಅವತ್ತು ಈ ಮಾತುಗಳನ್ನು ಕೆಲವರು ಕಾನ್ಸ್ಪಿರಸಿ ಥಿಯರಿ ಅಂತ ನಕ್ಕಿದ್ರು. ಆದರೆ ಇವತ್ತು ಡಿಸೆಂಬರ್ 2025 ಬಾಂಗ್ಲಾದೇಶದ ಪರಿಸ್ಥಿತಿ ನೋಡ್ತಾ ಇದ್ರೆ ಭಾರತದ ಅಂದಾಜು 100% ನಿಜ ಆಗಿದೆ. ಅಲ್ಲೀಗ ನಡೀತಿರೋದು ಬರೀ ಕ್ರಾಂತಿಯಲ್ಲ, ಕಂಪ್ಲೀಟ್ ಅರಾಜಕತೆ, ಅನಾರ್ಕಿ. ಒಬ್ಬ ವಿದ್ಯಾರ್ಥಿ ನಾಯಕನ ಕೊಲೆಯಾಗಿದೆ. ಇದರ ನೆಪದಲ್ಲಿ ಇಡೀ ದೇಶವನ್ನ ಹೊತ್ತಿ ಉರಿಸಲಾಗ್ತಾ ಇದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಈ ಬೆಂಕಿ ಬಿದ್ದಿರೋದು ಸರ್ಕಾರಿ ಕಚೇರಿಗಳಿಗಲ್ಲ, ಭಾರತದ ಮಿತ್ರರಿಗೆ. ಹಾಗಿದ್ರೆ ಬಾಂಗ್ಲಾದೇಶದಲ್ಲಿ ಈಗ ಆಗ್ತಿರೋದೇನು? ಹಸೀನಾ ಹೋದ್ಮೇಲಲ್ಲಿ ನಿಜಕ್ಕೂ ಮಿನಿ ಪಾಕಿಸ್ತಾನ ಸೃಷ್ಟಿಯಾಯ್ತಾ? ಪಕ್ಕದ ಮನೆಯ ಈ ಬೆಂಕಿಯಿಂದ ಭಾರತದ ಚಿಕನ್ ನೆಕ್ಗೆ ಸಮಸ್ಯೆ ಆಗ್ತಾ ಇದೆಯಾ? ಅಥವಾ ಸಿಲಿಗುರಿ ಕಾರಿಡಾರ್ಗೆ ಸರ್ಜಿಕಲ್ ಸ್ಟ್ರೈಕ್ ಮಾದರಿಯ ನಿರ್ಧಾರ ತಗೊಳ್ಳೋ ಸಿಚುವೇಶನ್ ಬರ್ತಾ ಇದೆಯಾ? ಭಾರತದ ಮುಂದಿರೋ ದಾರಿಗಳೇನು? ಬನ್ನಿ ಇವತ್ತಿನ ವರದಿಯಲ್ಲಿ ಎಳೆ ಎಳೆಯಾಗಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ. ಕಿಡಿ ಹೊತ್ತಿಸಿದ್ದು ಯಾರು? ಮೊದಲಿಗೆ ಈ ತಕ್ಷಣಕ್ಕೆ ಬಾಂಗ್ಲಾದಲ್ಲಿ ಮತ್ತೆ ದಂಗೆ ಏಳೋಕೆ ಏನು ಕಾರಣ ಅಂತ ಕ್ವಿಕ್ ಆಗಿ ನೋಡೋಣ. ಎಲ್ಲದಕ್ಕೂ ಕಾರಣವಾಗಿದ್ದು ಡಿಸೆಂಬರ್ 12 ನಡೆದ ಒಂದು ಘಟನೆ. ಜುಲೈ ಕ್ರಾಂತಿನಲ್ಲಿ ಮುಂಚೂಣಿಯಲ್ಲಿದ್ದ ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನ್ ಹದಿ, ಈತ ಢಾಕಾದಲ್ಲಿ ಪ್ರಾರ್ಥನೆ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಮುಸುಕುದಾರಿಗಳು ಈತನ ಮೇಲೆ ಅಟ್ಯಾಕ್ ಮಾಡಿದ್ರು. ಗುಂಡು ಹಾರ್ತು. ತಕ್ಷಣ ಢಾಕಾದ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೆ ಅಂತ ಸಿಂಗಪುರ್ಗೆ ಏರ್ ಲಿಫ್ಟ್ ಮಾಡಲಾಯಿತು. ಈತನ ಜೀವ ತುಂಬಾ ಮುಖ್ಯ, ಉಳಿಸ್ಕೊಳ್ಳೇಬೇಕು ಅಂತ. ಆದರೆ ವಿದ್ಯಾಟ ಡಿಸೆಂಬರ್ 18 ಸಿಂಗಪುರ್ನ ಆಸ್ಪತ್ರೆಯಲ್ಲಿ ಶರೀಫ್ ಉಸ್ಮಾನ್ ಹಾದಿ ಅವರು ಹಾದಿ ಹಿಡಿದು ಹೋದ್ರು. ಯಾವಾಗ ಈ ಸುದ್ದಿ ಬಾಂಗ್ಲಾದೇಶಕ್ಕೆ ತಲುಪ್ತೋ, ಯುವಕರು, ವಿದ್ಯಾರ್ಥಿಗಳು ಅಥವಾ ಈ ಗಲಾಟೆಯ ಪರ ಇದ್ದವರು ಮತ್ತೆ ರುಚಿಗೆದ್ರು. ಜಸ್ಟಿಸ್ ಫಾರ್ ಹಾದಿ ಅಂತ ರಸ್ತೆಗಿಳಿದ್ರು. ಇಲ್ಲಿವರೆಗೂ ಸ್ಟೋರಿ ನಾರ್ಮಲ್ ಅನಿಸಿರ್ಬೋದು, ಒಂದು ಕೊಲೆ, ಜನ ಕೇಳೋ ನ್ಯಾಯ ಅಂತ. ಆದರೆ ಇಲ್ಲಿ ಅಸಲಿ ಆಟ ಶುರುವಾಗೋದೇ ಇಲ್ಲಿಂದ. ಈ ಪ್ರತಿಭಟನೆ ನೋಡ್ತಿದ್ದ ಹಾಗೆ ದಿಕ್ಕನ್ನು ಚೇಂಜ್ ಮಾಡ್ಕೊಳ್ತು. ಅಲ್ಲಿ ಕೋಪ ಹಂತಕರ ಮೇಲಿರಲಿಲ್ಲ, ಅವ್ರ ಕೋಪ ಸರ್ಕಾರದ ಮೇಲೂ ಇರಲಿಲ್ಲ. ಟಾರ್ಗೆಟ್ ಭಾರತ ಶುರುವಾಯಿತು ಮತ್ತು ಭಾರತದ ಪರ ಇರೋರನ್ನ ಟಾರ್ಗೆಟ್ ಮಾಡೋಕೆ ಶುರು ಮಾಡಿದ್ರು. ಢಾಕಾದ ಕಾರವಾನ್ ಬಜಾರ್, ಶಹಬಾಗ್, ಯೂನಿವರ್ಸಿಟಿ ಏರಿಯಾಗಳಲ್ಲಿ ದಾಂಧಲೆ ಶುರುವಾಯಿತು. ಕೇವಲ ಢಾಕಾ ಮಾತ್ರ ಅಲ್ಲ, ಚಿತ್ತಗಾಂಗ್ ಅಥವಾ ಚಟ್ಟೋಗ್ರಾಮ್, ರಾಜ್ಶಾಹಿ, ಖುಲ್ನಾದಲ್ಲೂ ಕೂಡ ಹಿಂಸಾಚಾರ ಭುಗಿಲೆದಿದೆ. ಇಲ್ಲಿ ಒಂದು ಪ್ಯಾಟರ್ನ್ ಗಮನಿಸಿ. ಶರೀಫ್ ಹದಿ ಒಬ್ಬ ವಿದ್ಯಾರ್ಥಿ ನಾಯಕ. ಅವರ ಹತ್ಯೆಗೂ ಭಾರತಕ್ಕೂ ಯಾವುದೇ ಸಂಬಂಧ ಇಲ್ಲಪ್ಪ. ಅಟ್ಲೀಸ್ಟ್ ಇದುವರೆಗೆ ಯಾವುದೇ ಸಾಕ್ಷ್ಯ ಕೊಟ್ಟಿಲ್ಲ ಆರೋಪ ಮಾಡ್ತಿರೋರು. ಆದರೂ ಕೂಡ ಅಲ್ಲಿನ ಜನ ಭಾರತ ವಿರೋಧಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಯಾಕೆ? ಇದರ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು? ಅದನ್ನ ನೋಡೋಕೆ ನಾವು ಅಲ್ಲಿನ ಮೀಡಿಯಾ ಮೇಲೆ ನಡೆದ ದಾಳಿಯನ್ನ ಡಿಕೋಡ್ ಮಾಡಬೇಕು. ಟಾರ್ಗೆಟ್ ಆಗಿದ್ದು ಮೀಡಿಯಾ ಅಲ್ಲ, ಭಾರತ. ಸ್ನೇಹಿತರೆ, ಶರೀಫ್ ಹಾದಿ ಸಾವಿನ ನಂತರ ಢಾಕಾದಲ್ಲಿ ದೊಡ್ಡ ಗುಂಪೊಂದು 2 ಪ್ರಮುಖ ನ್ಯೂಸ್ ಪೇಪರ್ ಆಫೀಸ್ಗಳಿಗೆ ನುಗ್ತು. ಒಂದು ಪ್ರಥಮ್ ಆಲೋ, ಇನ್ನೊಂದು ಡೈಲಿ ಸ್ಟಾರ್. ಇವೆರಡು ಬಾಂಗ್ಲಾದೇಶದ ಅತ್ಯಂತ ದೊಡ್ಡ ಮತ್ತು ಫೇಮಸ್ ಪತ್ರಿಕೆಗಳು. ಇದರ ಆಫೀಸ್ಗಳಿಗೆ ನುಗ್ಗಿ ಅಲ್ಲಿನ ಫರ್ನಿಚರ್ ಒಡೆದು ಹಾಕಿ, ಪತ್ರಕರ್ತರನ್ನ ಕೂಡ ಹಾಕಿ, ಕಡೆಗೆ ಬೆಂಕಿ ಇಟ್ರು. ಪ್ರಶ್ನೆ ಏನು ಅಂದರೆ, ವಿದ್ಯಾರ್ಥಿ ನಾಯಕನ ಸಾವಿಗೆ ನ್ಯೂಸ್ ಪೇಪರ್ ಆಫೀಸ್ ಸುಡೋಕು ಏನು ಸಂಬಂಧ ಅಂತ. ಅಲ್ಲಿ ಪ್ರತಿಭಟನಾಕಾರರು ಕೂಗ್ತಿದ್ದ ಘೋಷಣೆಗಳನ್ನು ಕೇಳಿಸ್ಕೊಂಡ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಅವರು ಕೂಗ್ತಾ ಇದ್ದಿದ್ದು ಇಂಡಿಯನ್ ದಲಾಲ್ ಮೀಡಿಯಾ, ದಿಲ್ಲಿ ಏಜೆಂಟ್ಸ್ ಅಂತ. ಹಸೀನಾ ಸರ್ಕಾರ ಇದ್ದಾಗ ಈ ಪತ್ರಿಕೆಗಳು ಒಂದು ಬ್ಯಾಲೆನ್ಸ್ಡ್ ಸ್ಟ್ಯಾಂಡ್ ತಗೊಂಡಿದ್ವು. ಭಾರತದ ಜೊತೆಗೆ ಬಾಂಗ್ಲಾದೇಶ ಒಳ್ಳೆ ಸಂಬಂಧ ಇಟ್ಕೋಬೇಕು ಅಂತ ಪ್ರಾಕ್ಟಿಕಲ್ ನಿಲುವನ್ನು ಹೊಂದಿದ್ವು. ಸೆಕ್ಯುಲರ್ ಐಡಿಯಾಲಜಿಯನ್ನು ಸಪೋರ್ಟ್ ಮಾಡ್ತಾ ಇದ್ವು. ಇದು ಅಲ್ಲಿನ ಮೂಲಭೂತವಾದಿಗಳಿಗೆ, ರ್ಯಾಡಿಕಲ್ಸ್ಗೆ ಇಷ್ಟ ಇರಲಿಲ್ಲ. ಈಗ ಸಿಕ್ಕಿದ್ದೇ ಚಾನ್ಸ್ ಅಂತ ನೀವು ಇಂಡಿಯಾದ ಏಜೆಂಟ್ಸ್ ಅನ್ನೋ ಹಣೆಪಟ್ಟಿ ಕಟ್ಟಿ ಆಫೀಸ್ ಸುಟ್ಟು ಹಾಕಿದ್ದಾರೆ. ಹಾಗಂತ ಇದು ಕೇವಲ ಮೀಡಿಯಾಗೆ ಮಾತ್ರ ಸೀಮಿತ ಆಗಿಲ್ಲ. ಚಿತ್ತಗಾಂಗ್ನಲ್ಲಿರೋ ಭಾರತದ ಸಹಾಯಕ ಹೈಕಮಿಷನರ್, ಅಸಿಸ್ಟೆಂಟ್ ಹೈಕಮಿಷನ್ ಕಚೇರಿ ಕಡೆಗೆ ಸಾವಿರಾರು ಜನ ನುಗ್ಗಿದ್ದಾರೆ. ಅವರ ಕೈಯಲ್ಲಿ ದೊಣ್ಣೆಗಳಿದ್ವು, ಕಲ್ಲುಗಳಿದ್ವು. ಎಷ್ಟು ಸೀರಿಯಸ್ ಆಯಿತು ಅಂದರೆ, ಭಾರತ ಸರ್ಕಾರ ತಕ್ಷಣ ಖುಲ್ನಾ ಮತ್ತು ರಾಜ್ಶಾಹಿಯಲ್ಲಿರೋ ವೀಸಾ ಸೆಂಟರ್ಗಳನ್ನು ಕ್ಲೋಸ್ ಮಾಡ್ತು. ವಿದೇಶಾಂಗ ಇಲಾಖೆ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಬಾಂಗ್ಲಾ ನಾಯಕರಿಗೆ ಸಮನ್ಸ್ ನೀಡಿ ವಾರ್ನಿಂಗ್ ಕೂಡ ಕೊಡ್ತು. ಸೊ ಇಲ್ಲಿ ಪಿಕ್ಚರ್ ಕ್ಲಿಯರ್ ಇದೆ.
ಕಳೆದ ಜುಲೈನಲ್ಲಿ ನಡೆದಿದ್ದು ಕೇವಲ ಹಸೀನಾ ವಿರುದ್ಧ ಕೋಪ ಆಗಿದ್ರೆ ಹಸೀನಾ ಹೋದ್ಮೇಲೆ ತಣ್ಣಗಾಗಬೇಕಾಗಿತ್ತು ಅಲ್ವಾ, ಆದರೆ ಆಗ್ತಾ ಇಲ್ಲ. ಅಲ್ಲಿ ರಿಯಲ್ ಟಾರ್ಗೆಟ್ ಹಸೀನಾ ಅಲ್ಲ, ಭಾರತ ಅಂತ. ಭಾರತದ ಪ್ರಭಾವವನ್ನು ಬಾಂಗ್ಲಾದೇಶದಿಂದ ಕಿತ್ತು ಹಾಕಿ ಅಲ್ಲಿ ಭಾರತ ವಿರೋಧಿ ಕೂಟಕ್ಕೆ ಬಲ ತುಂಬೋದು, ಮುಖ್ಯವಾಗಿ ಪಾಕಿಸ್ತಾನ ಹಾಗೂ ಅಮೆರಿಕ, ಹಿಂಬಾಗಿಲಿನ ಮೂಲಕ ಸ್ವಲ್ಪ ಚೈನಾ ಕೂಡ. ಇದು ಬಾಂಗ್ಲಾನ ಅಥವಾ ಮಿನಿ ಪಾಕಿಸ್ತಾನನ? ಇದಕ್ಕೆಲ್ಲ ಕುಮ್ಮ ಕೊಡ್ತಿರೋದು ಯಾರು? ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ. ಹಸೀನಾ ಸರ್ಕಾರ ಬಿದ್ದು ಹೋದ್ಮೇಲೆ ಬಾಂಗ್ಲಾದೇಶದಲ್ಲಿ ಆದ ಮೊದಲ ಪ್ರಮುಖ ಬದಲಾವಣೆ ಏನು ಗೊತ್ತಾ? ಜಮಾತೆ ಇಸ್ಲಾಮಿ ಮೇಲಿದ್ದ ನಿಷೇಧವನ್ನ ತೆಗೆದುಹಾಕಿತು. ಯಾವ ಸಂಘಟನೆ 1971ರಲ್ಲಿ ಪಾಕಿಸ್ತಾನ ಪರವಾಗಿ ನಿಂತಿತ್ತೋ, ಯಾವ ಸಂಘಟನೆ ಬಾಂಗ್ಲಾದೇಶದ ಸ್ವಾತಂತ್ರ್ಯವನ್ನೇ ವಿರೋಧಿಸಿತ್ತೋ, ಯಾವ ಸಂಘಟನೆ ಪಾಕ್ ಪರ ಲಕ್ಷಾಂತರ ಬೆಂಗಾಲಿಗಳ ಹತ್ಯೆ ಮಾಡಿತ್ತೋ, ಅದೇ ಸಂಘಟನೆ ಇವತ್ತು ಬಾಂಗ್ಲಾದೇಶದ ರಾಜಕೀಯದಲ್ಲಿ ಕಿಂಗ್ ಮೇಕರ್ ಆಗೋಕೆ ಹೊರಟಿದೆ. ಕಳೆದ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಜಮಾತೆ ಇಸ್ಲಾಮಿ ನಡೆಸಿದ ರ್ಯಾಲಿಗಳನ್ನು ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಅವರ ಬಾಯಲ್ಲಿ ಬರೋದು ಒಂದೇ ಮಾತು, ಶರಿಯಾ ಕಾನೂನು, ಭಾರತ ವಿರೋಧ. ಇಲ್ಲಿ ನಾವು ಪಾಕಿಸ್ತಾನಿ ಮಾಡೆಲ್ ಅನ್ನೋದನ್ನ ಗಮನಿಸಬೇಕು. ಪಾಕಿಸ್ತಾನದಲ್ಲಿ ಏನಾಗುತ್ತೆ ಹೇಳಿ? ಎಲೆಕ್ಷನ್ ಆಗುತ್ತೆ, ಸರ್ಕಾರ ಇರುತ್ತೆ, ಆದರೆ ಅಸಲಿ ಪವರ್ ಇರೋದು ಸೇನೆ ಮತ್ತು ಅಲ್ಲಿನ ಮೌಲ್ವಿಗಳ ಕೈಯಲ್ಲಿ. ಪ್ರಧಾನಿ ಕೇವಲ ಒಂದು ಬೊಂಬೆ. ಈಗ ಎಕ್ಸಾಕ್ಟ್ಲಿ ಸೇಮ್ ಪ್ಲೇ ಬುಕ್ ಅನ್ನ ಬಾಂಗ್ಲಾದಲ್ಲೂ ಕೂಡ ಪ್ಲೇ ಮಾಡೋಕೆ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಿದ್ದಾರೆ. ಪ್ರಸ್ತುತ ಅಲ್ಲಿನ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರೋದು ನೊಬೆಲ್ ಪ್ರಶಸ್ತಿ ವಿಜೇತ ಮಹಮ್ಮದ್ ಯೂನಸ್. ಈತ ಅಧಿಕಾರಕ್ಕೆ ಬಂದಾಗ ನಾನು ಬಾಂಗ್ಲಾದೇಶವನ್ನ ರಿಪೇರಿ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ವಾಸ್ತವ ಏನು ಅಂದ್ರೆ ಯೂನಸ್ ಕೇವಲ ಒಂದು ಮುಖವಾಡ ಮಾತ್ರ. ಅವರ ಹಿಂದೆ ಇದ್ದುಕೊಂಡು ಸರ್ಕಾರವನ್ನ ಆಡಿಸ್ತಿರೋದು ಇದೇ ಜಮಾತೆ ಇಸ್ಲಾಮಿ. ಶೇಖ್ ಹಸೀನಾ ಇದ್ದಾಗ ಇದೇ ಜಮಾತೆ ಇಸ್ಲಾಮಿಯನ್ನ ಬ್ಯಾನ್ ಮಾಡಿದ್ರು, ಇವ್ರನ್ನ ಜೈಲಿಗೆ ಹಾಕಿದ್ರು. ಯಾಕಂದ್ರೆ ಇವರು ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡೋರು. 1971ನಲ್ಲಿ ಪಾಕಿಸ್ತಾನ ಆರ್ಮಿಗೆ ಸಪೋರ್ಟ್ ಮಾಡಿದ್ದಂತ ಬಾಂಗ್ಲಾದೇಶದ ಸ್ವಾತಂತ್ರ್ಯದ ವಿರೋಧಿಗಳು ಅಂತ. ಆದ್ರೆ ಹಸೀನಾರನ್ನ ಓಡಿಸಿದ್ದು ಜಮಾತ್ ಮೇಲಿದ್ದ ಬ್ಯಾನ್ ತೆರವಾಯಿತು. ಜೈಲಲ್ಲಿದ್ದ ಎಲ್ಲ ಜಮಾತಿಗಳು ಹೊರಗೆ ಬಂದರು, ಭಯಂಕರ ಉಗ್ರಗಾಮಿಗಳೆಲ್ಲ ರಿಲೀಸ್ ಆದ್ರು. ಈಗ ಬಾಂಗ್ಲಾದ ಬೀದಿಗಳಲ್ಲೂ ಇವರು ರ್ಯಾಲಿಗಳನ್ನ ಮಾಡಿಕೊಂಡು ಓಡಾಡ್ತಿದ್ದಾರೆ. ಅಲ್ಲಿನ ಯುವಕರ ತಲೆಗೆ ಆಂಟಿ ಇಂಡಿಯಾ ಮತ್ತು ರಾಡಿಕಲ್ ಇಸ್ಲಾಮಿಸಂ ವಿಷವನ್ನ ತುಂಬುತ್ತಾ ಇದ್ದಾರೆ. ಭಾರತದ ಗುಪ್ತಚರ ಇಲಾಖೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಪಾಕಿಸ್ತಾನದ ISI ಮತ್ತು ಚೈನಾ ಈ ಅಸ್ಥಿರತೆಯನ್ನ ಫುಲ್ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ. ಅವರಿಗೆ ಬೇಕಾಗಿರೋದಿಷ್ಟೇ, ಬಾಂಗ್ಲಾದಲ್ಲಿ ಯಾವತ್ತಿಗೂ ಶಾಂತಿ ನೆಲೆಸಬಾರದು, ಅದು ಯಾವಾಗಲೂ ಭಾರತಕ್ಕೆ ತಲೆನೋವಾಗಿ ಉಳ್ಕೋಬೇಕು ಅಂತ. ಭಾರತಕ್ಕೆ ಎದುರಾಗಿರೋ 3 ಮಹಾನ್ ಕಂಟಕಗಳು. ನಾವು ಸುಮ್ಮನೆ ಕೂರಕ್ಕಾಗಲ್ಲ, ಹಾಳಾಗಿ ಹೋಗ್ಲಿ ಬಾಂಗ್ಲಾ ಅಂತ. ನಿಮ್ಮ ಪಕ್ಕದ ಮನೇಲಿ ಬೆಂಕಿ ಬಿದ್ರೆ ಅದರ ಬಿಸಿ ನಿಮಗೂ ತಟ್ಟತ್ತೆ, ಸ್ವಲ್ಪ ಎಚ್ಚರ ತಪ್ಪಿದ್ರೆ ಬೆಂಕಿನೂ ಹರಡುತ್ತೆ ನಿಮ್ಮ ಮನೆಗೆ. ಹಸೀನಾ ಸರ್ಕಾರ ಬಿದ್ದಿದ್ರಿಂದ ಭಾರತಕ್ಕೆ ಈಗ 3 ಮೇಜರ್ ಸೆಕ್ಯೂರಿಟಿ ಥ್ರೆಟ್ಸ್ ಇವೆ. ನಂಬರ್ 1, ಚಿಕನ್ ಸ್ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್. ಈ ಮ್ಯಾಪ್ ನೋಡಿ, ಪಶ್ಚಿಮ ಬಂಗಾಳದ ಸಿಲಿಗುರಿ ಹತ್ತಿರ ಒಂದು ಕಿರಿದಾದ ಜಾಗ ಇದೆಯಲ್ಲ, ಕೇವಲ 20-22 ಕಿಲೋಮೀಟರ್ ಅಗಲದ ಈ ಪ್ರದೇಶವನ್ನು ನಾವು ಸಿಲಿಗುರಿ ಕಾರಿಡಾರ್ ಅಥವಾ ಕೆಲವರು ಚಿಕನ್ ನೆಕ್ ಅಂತ ಕರೀತಾರೆ. ಇಡೀ ಈಶಾನ್ಯ ಭಾರತವನ್ನ ಅಂದ್ರೆ ನಾರ್ತ್ ಈಸ್ಟ್ ಇಂಡಿಯಾ, ಅಸ್ಸಾಂ, ಮಣಿಪುರ, ಮೇಘಾಲಯ ಇದೆಲ್ಲವನ್ನ ಭಾರತಕ್ಕೆ ಜೋಡಿಸೋದು ಇದೊಂದೇ ದಾರಿ. ಈ ಕಾರಿಡಾರ್ನ ದಕ್ಷಿಣಕ್ಕಿರೋದು ಬಾಂಗ್ಲಾದೇಶ, ಉತ್ತರಕ್ಕಿರೋದು ಚೈನಾ. ಎಷ್ಟು ದಿನ ಬಾಂಗ್ಲಾದಲ್ಲಿ ಹಸೀನಾ ಇದ್ರು, ಸೊ ನಮಗೆ ಆ ಕಡೆಯಿಂದ ಟೆನ್ಷನ್ ಇರಲಿಲ್ಲ. ಆದ್ರೆ ಈಗ ಬಾಂಗ್ಲಾ ಚೀನಾ ಪರ ವಾಲಿದೆ. ಯುದ್ಧದ ಸನ್ನಿವೇಶ ಬಂದ್ರೆ ಚೀನಾ ಮತ್ತು ಬಾಂಗ್ಲಾ ಸೇರ್ಕೊಂಡು ಈ ಕುತ್ತಿಗೆಯನ್ನ ಹಿಸುಕಿದ್ರೆ ಸಾಕು, ಇಡೀ ಈಶಾನ್ಯ ಭಾರತ ಕಟ್ ಆಫ್ ಆಗುತ್ತೆ. ಅದಕ್ಕೆ ಈಗ ಭಾರತೀಯ ಸೇನೆ ಉತ್ತರ ಬಂಗಾಳದಲ್ಲಿ ತನ್ನ ಟ್ಯಾಂಕ್ಗಳನ್ನ, ಮಿಸೈಲ್ಗಳನ್ನ ತಂದು ನಿಲ್ಲಿಸಿಕೊಂಡಿದೆ. ನೆಕ್ಸ್ಟ್ ನಂಬರ್ 2, ನಿರಾಶ್ರಿತರು. 2025ರ ಜನವರಿಯಿಂದ ನವೆಂಬರ್ ವರೆಗೆ ಕೇವಲ 11 ತಿಂಗಳಲ್ಲಿ ಬರೋಬ್ಬರಿ 1100ಕ್ಕೂ ಅಧಿಕ ಜನ ಬಾರ್ಡರ್ ಕ್ರಾಸ್ ಮಾಡೋಕೆ ಹೋಗಿ ಸಿಕ್ಕಿ ಬಿದ್ದಿದ್ದಾರೆ. 2,500ಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಅಫಿಷಿಯಲ್ ಡೇಟಾ. ಆದ್ರೆ ಸ್ನೇಹಿತರೆ 4,096 ಕಿಲೋಮೀಟರ್ಗೂ ಅಧಿಕ ಭಾರತ ಮತ್ತು ಬಾಂಗ್ಲಾ ನಡುವಿರೋ ಬಾರ್ಡರ್. ಎಷ್ಟು ಜನ ಕಾಣದೆ ನುಸುಳಿದಾರೋ ಅನ್ನೋ ಆತಂಕ ಇದೆ. ಬಾಂಗ್ಲಾದಲ್ಲಿ ಸಿವಿಲ್ ವಾರ್ ತರಹದ ಸ್ಥಿತಿ ನಿರ್ಮಾಣ ಆದ್ರೆ ಕೋಟ್ಯಂತರ ಜನ ಪ್ರಾಣ ಉಳಿಸ್ಕೊಳ್ಳೋಕೆ ಓಡ್ ಬರೋದು ಸೀದಾ ಭಾರತಕ್ಕೆನೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಮೇಘಾಲಯದ ಎಕಾನಮಿ ಇದನ್ನ ತಡ್ಕೊಳ್ಳೋಕೆ ಕಷ್ಟ. ಇದು ಭಾರತದ ಜನಸಂಖ್ಯೆಯ ಸ್ವರೂಪವನ್ನ ಚೇಂಜ್ ಮಾಡುತ್ತೆ ಆ ಭಾಗದಲ್ಲಿ. ನಂಬರ್ 3, ಉಗ್ರರ ತಾಣ. ಈ ಹಿಂದೆ ಉಲ್ಫಾ ಉಗ್ರರು ಬಾಂಗ್ಲಾದೇಶದಲ್ಲಿ ಅಡಕೊಳ್ತಾ ಇದ್ರು. ಹಸೀನಾ ಬಂದ್ಮೇಲೆ ಅವ್ರನ್ನ ಒದ್ದು ಹೊರಗೆ ಹಾಕಿದ್ರು. ಆದ್ರೆ ಈಗ ಮತ್ತೆ ಅಲ್ಲಿ ಉಗ್ರರಿಗೆ ಸೇಫ್ ಹ್ಯಾವೆನ್ ಸಿಗ್ತಾ ಇದೆ. ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಮತ್ತೆ ಸ್ಫೋಟಗಳು ಆಗ್ತಾ ಇದಾವೆ, ಅಪಹರಣಗಳು ಶುರುವಾಗಿವೆ. ಭಾರತದ ಮುಂದಿರೋ 3 ದಾರಿಗಳೇನು? ಇದು ನಿಜಕ್ಕೂ ಗಂಭೀರ ಪರಿಸ್ಥಿತಿ. ಹಾಗಾದ್ರೆ ಭಾರತ ಈಗ ಕೈಕಟ್ಟಿ ಕೂತಿದ್ಯಾ? ಖಂಡಿತ ಇಲ್ಲ. ಭಾರತ ಈಗ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾ ಇದೆ. ನೀನು ಒಳ್ಳೆಯವನಾಗಿದ್ರೆ ನಾನು ಒಳ್ಳೆಯವನು, ಕೆಟ್ಟವನಾಗಿದ್ರೆ ನಾನು ನಿಮ್ಮಪ್ಪ ಅಂತ. ಭಾರತದ ಕೈಯಲ್ಲಿ ಇವತ್ತು ಬಾಂಗ್ಲಾದೇಶದ ಜೀವನಾಡಿ, ಲೈಫ್ ಲೈನ್ ಇದೆ. ನಾವು ಮನಸ್ಸು ಮಾಡಿದ್ರೆ ಯುದ್ಧ ಮಾಡದೇನೆ ಬಾಂಗ್ಲಾವನ್ನ ಸರಿದಾರಿಗೆ ಕಿವಿ ಹಿಂಡಿ ತರಬಹುದು. ಭಾರತದ ಮುಂದೆ ಈಗ 3 ದಾರಿಗಳಿವೆ ಮತ್ತು ಭಾರತ ಈಗ ಆಲ್ರೆಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಶುರು ಮಾಡಿದೆ. ಆಪ್ಷನ್ ನಂಬರ್ 1, ಆರ್ಥಿಕ ದಿಗ್ಬಂಧನ. ಇದು ಭಾರತದ ಕೈಯಲ್ಲಿರೋ ಬ್ರಹ್ಮಾಸ್ತ್ರ. ಬಾಂಗ್ಲಾದೇಶ ಬದುಕ್ತಾ ಇರೋದೇ ರೆಡಿಮೇಡ್ ಗಾರ್ಮೆಂಟ್ಸ್ ಉದ್ಯಮದಿಂದ. ಅವರ ಎಕಾನಮಿಯ 80% ಎಕ್ಸ್ಪೋರ್ಟ್ಸ್ ಮನಿ ಬರೋದು ಈ RMG ಇಂದ. ರೆಡಿಮೇಡ್
ಗಾರ್ಮೆಂಟ್ಸ್ ಇಂಡಸ್ಟ್ರಿಯಿಂದ. ಆದ್ರೆ ಫ್ರೆಂಡ್ಸ್, ಆ ಬಟ್ಟೆ ತಯಾರಾಗೋಕೆ ಬೇಕಿರೋ ಹತ್ತಿ ಮತ್ತು ನೂಲ್ ಎಲ್ಲಿಂದ ಹೋಗುತ್ತೆ ಗೊತ್ತಾ? ಭಾರತದಿಂದ. ಭಾರತ ಕಾಟನ್ ಎಕ್ಸ್ಪೋರ್ಟ್ ಬ್ಯಾನ್ ಅಂದ್ರೆ ಸಾಕು, ಬಾಂಗ್ಲಾದೇಶದ ಸಾವಿರಾರು ಗಾರ್ಮೆಂಟ್ ಫ್ಯಾಕ್ಟರಿಗಳು ರಾತ್ರೋರಾತ್ರಿ ಮುಚ್ಚಿ ಹೋಗ್ತವೆ. ಲಕ್ಷಾಂತರ ಜನ ಕೆಲಸ ಕಳ್ಕೊಳ್ತಾರೆ. ಹೀಗಾಗಿನೇ ಈಗ ಬಾಂಗ್ಲಾ ಭಾರತ ಬಿಟ್ಟು ಬ್ರೆಜಿಲ್ ಕಡೆಗೆ ಮುಖ ಮಾಡ್ತಾ ಇದೆ. ಆದ್ರೆ ಈ ತರಹದ ಟ್ರಾನ್ಸಿಷನ್ಗಳು ರಾತ್ರೋರಾತ್ರಿ ಆಗುವಂತದ್ದೆಲ್ಲ ವರ್ಷಗಳು ಬೇಕು. ಅಷ್ಟೇ ಅಲ್ಲ, ಕರೆಂಟ್, ಬಾಂಗ್ಲಾದೇಶಕ್ಕೆ ಬೇಕಿರೋ ಕರೆಂಟ್ ಎಲ್ಲಿಂದ ಹೋಗ್ತಾ ಇದೆ? ಅದು ಕೂಡ ಭಾರತದಿಂದ. ಅದಾನಿ ಪವರ್ ಮತ್ತು ಇತರ ಕಂಪನಿಗಳಿಂದ ಸುಮಾರು 1000ದಿಂದ 2600 ಮೆಗಾವ್ಯಾಟ್ ವಿದ್ಯುತ್ ಬಾಂಗ್ಲಾಗ್ ಹೋಗ್ತಾ ಇದೆ. ಆದ್ರೆ ಹಸೀನಾ ಸರ್ಕಾರ ಹೋದಾಗಿನಿಂದ ಅದಾನಿ ಅರ್ಧಕ್ಕರ್ಧ ಪವರ್ ಸಪ್ಲೈ ಕಮ್ಮಿ ಮಾಡಿದ್ದಾರೆ. ಮೊನ್ನೆ ತಾನೇ ರಿಸ್ಟೋರ್ ಆಗಿತ್ತು. ಈಗ ಬಾಂಗ್ಲಾ ಮತ್ತೆ ಗುರ್ರಂತಿರೋದ್ರಿಂದ ತಿರ್ಗಾ ಅವ್ರನ್ನ ಮೇಯಾವನಿಸೋಕೆ ಕರೆಂಟ್ ಕಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಬಾಂಗ್ಲಾದೇಶದ ಅಡುಗೆ ಮನೆಯಲ್ಲಿ ಈರುಳ್ಳಿ ಗಮಗಮಿಸಬೇಕು ಅಂದ್ರೂ ಕೂಡ, ಬಿರಿಯಾನಿ ಚೆನ್ನಾಗಿ ಆಗ್ಬೇಕು ಅಂದ್ರೂ ಕೂಡ, ಫಿಶ್ ಕರಿ ಚೆನ್ನಾಗಿ ಆಗ್ಬೇಕಂದ್ರೂ ಕೂಡ ಭಾರತದಿಂದಲೇ ಹೋಗಬೇಕು ಆನಿಯನ್. ಹೋದ ವರ್ಷ ಸುಮಾರು 7,24,000 ಟನ್ ಈರುಳ್ಳಿಯನ್ನ ನಾವು ಎಕ್ಸ್ಪೋರ್ಟ್ ಮಾಡಿದ್ದೇವೆ. ಭಾರತ ಒಂದು ವಾರ ಸ್ವಿಚ್ ಆಫ್ ಮಾಡಿದ್ರೆ ಅಥವಾ ಬಾರ್ಡರ್ ಸೀಲ್ ಮಾಡಿದ್ರೆ ಬಾಂಗ್ಲಾ ಕತ್ತಲಲ್ಲಿ ಮುಳುಗುತ್ತೆ. ಬೆಲೆ ಏರಿಕೆಯಿಂದ ಜನ ಒದ್ದಾಡ್ತಾರೆ. ನಮ್ಮ ರಾಯಭಾರ ಕಚೇರಿಗೆ ಒಂದು ಕಲ್ಲು ಬಿದ್ರೂ ಕೂಡ ನಾವು ಸ್ವಿಚ್ ಆಫ್ ಮಾಡ್ತೀವಿ ಅನ್ನೋ ಮೆಸೇಜ್ ಅನ್ನ ಭಾರತ ಆಲ್ರೆಡಿ ಕಳಿಸಿದೆ ಅವರಿಗೆ. ನೆಕ್ಸ್ಟ್, ಮೆಡಿಕಲ್ ವೀಸಾ. ಬಾಂಗ್ಲಾದೇಶದ ಶ್ರೀಮಂತರು ಚಿಕಿತ್ಸೆಗಾಗಿ ಬರೋದು ಭಾರತಕ್ಕೆ. ನಾವು ಮೆಡಿಕಲ್ ವೀಸಾ ನಿಲ್ಸಿದ್ರೆ ಅಲ್ಲಿನ ಎಲೀಟ್ ಕ್ಲಾಸ್ ನಡಗಿ ಹೋಗುತ್ತೆ. ಸೊ ಎಕಾನಮಿ ವಿಚಾರದಲ್ಲಿ ಸ್ವಿಚ್ ಇರೋದು ಭಾರತದ ಕೈಯಲ್ಲಿ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್, ಡಿಪ್ಲೊಮ್ಯಾಟಿಕ್ ಐಸೋಲೇಷನ್. ಅಮೆರಿಕ ಮತ್ತು ಯುರೋಪ್ಗೆ ಬರೀ ಮಾನವ ಹಕ್ಕುಗಳ ಪಾಠ ಮಾಡೋದು ಗೊತ್ತು. ಈಗ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ, ಮೀಡಿಯಾ ಮೇಲೆ ದಾಳಿ ಹಾಕಿದ್ರು ಕೂಡ ಅವರು ಸೈಲೆಂಟ್ ಇದ್ದಾರೆ. ಭಾರತ ಈಗ ಈ ವಿಚಾರವನ್ನ ವಿಶ್ವಸಂಸ್ಥೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಎತ್ತಬಹುದು. ಅಲ್ಪಸಂಖ್ಯಾತರು ಬಾಂಗ್ಲಾದಲ್ಲಿ ಈಗ ಏನು ಒದ್ದಾಡ್ತಿದಾರಲ್ಲ, ಆ ಮೈನಾರಿಟಿ ಪ್ರಾಬ್ಲಮ್ ನಿಮ್ಗೆ ಕಾಣಿಸ್ತಾನೆ ಇಲ್ವಾ ಅಂತ ಕೇಳ್ಬೋದು. ಆಲ್ರೆಡಿ ಭಾರತ ಪ್ರಸ್ತಾಪ ಮಾಡೋಕೆ ಶುರು ಮಾಡಿದೆ ವಿಶ್ವಸಂಸ್ಥೆಯಲ್ಲಿ. ನೋಡಿ, ನೀವು ಡೆಮೋಕ್ರಸಿ ಅಂತ ಸಪೋರ್ಟ್ ಮಾಡಿದ್ರಲ್ಲ, ಅಲ್ಲಿ ನಡೀತಿರೋದು ಇದೇನಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದೆ. ನೆಕ್ಸ್ಟ್, ಭಾರತವನ್ನ ಉಕ್ಕಿನ ಕೋಟೆ ಮಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಭಾರತ ಈಗ ತನ್ನ ಗಡಿಯನ್ನ ಆಲ್ರೆಡಿ ಸೀಲ್ ಮಾಡೋಕೆ ಶುರು ಮಾಡಿದೆ. ಬೇಲಿಗಳನ್ನು ಹಾಕ್ತಾ ಇದೆ. BSFಗೆ ಶೂಟ್ ಎಟ್ ಸೈಟ್ ಅಧಿಕಾರ ಇಲ್ಲದೆ ಹೋದರೂ ಕೂಡ ಅಕ್ರಮವಾಗಿ ನುಗ್ಗೋರನ್ನ ತಡೆಯೋಕೆ ಫುಲ್ ಪವರ್ಸ್ ಕೊಡಲಾಗಿದೆ. ಮುಖ್ಯವಾಗಿ ಸಿಲಿಗುರಿ ಕಾರಿಡಾರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಮತ್ತು ರಸ್ತೆಗಳನ್ನು ತುಂಬಾ ಡೆವಲಪ್ ಮಾಡ್ಕೊಳ್ತಾ ಇದ್ದೀವಿ. ಚೀನಾ ಅಥವಾ ಬಾಂಗ್ಲಾ ಏನೇ ಕುತಂತ್ರ ಮಾಡಿದ್ರು ಕೂಡ ಅದನ್ನ ಫೇಸ್ ಮಾಡೋಕೆ ನಮ್ಮ ಸೇನೆ ಸನ್ನದ್ಧವಾಗಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಭಾರತ ಬಾಂಗ್ಲಾ ವಿಚಾರದಲ್ಲಿ ಕಠಿಣವಾಗಿ ವರ್ತಿಸಬೇಕಾ? ಅಲ್ಲಿರೋ ಭಾರತದ ಹಿತಾಸಕ್ತಿಗಳನ್ನ ಕಾಪಾಡ್ಕೊಳ್ಳೋಕೆ ಮಿಲಿಟರಿ ಆಕ್ಷನ್ ಅನ್ನ ಭಾರತ ಯೋಚನೆ ಮಾಡಬೇಕಾ? ಅಥವಾ ಇಡೀ ಬಂಗಾಳ ಕೊಲ್ಲಿಯನ್ನ ಸೀಲ್ ಮಾಡಿ ಸುತ್ತಲಿಂದಲೂ ಕೂಡ ಆಲ್ರೆಡಿ ಬೈ ಲ್ಯಾಂಡ್ ನಾವು ಬಾಂಗ್ಲಾವನ್ನ ಕವರ್ ಆಗಿದ್ದೀವಿ. ಸಮುದ್ರದಲ್ಲೂ ಕೂಡ ನಮ್ಮ ನೇವಿಯನ್ನ ಬಿಟ್ಟು ಬಾಂಗ್ಲಾವನ್ನ ಬ್ಲಾಕೇಡ್ ಮಾಡಿ ಉಸಿರುಗಟ್ಟಿಸಬೇಕಾ ಆರ್ಥಿಕವಾಗಿ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಈ ಕ್ಷಣಕ್ಕೆ ಮೊದಲ ಹಂತದಲ್ಲಿ ಯಾವುದು ಬೆಟರ್ ಆನ್ಸರ್ ಬಾಂಗ್ಲಾದ ಈ ದುರ್ವರ್ತನೆಗೆ? ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಜಿಯೋ ಪೊಲಿಟಿಕಲ್ ಅನಾಲಿಸಿಸ್ಗಾಗಿ ಮಸ್ಮಗ ಚಾನಲ್ಗೆ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರ್ಬೋದು. ಆ ನಂತರ ಎಲ್ಲ ವ್ಯಾಲ್ಯೂಬಲ್ ಮೆಂಬರ್ ಓನ್ಲಿ ವಿಡಿಯೋಸ್ ನಾವೇನು ಪಬ್ಲಿಷ್ ಮಾಡ್ತಾ ಇದ್ದೀವಿ ಅವುಗಳನ್ನು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.